ಹೋಟೆಲ್ ಸ್ಟೈಲ್ ಕಾಜು ಮಸಾಲ ಕರಿಯನ್ನು ಯಾವ ರೀತಿಯಾಗಿ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಜ್ಯೋತಿ ಪರಶುರಾಮ್ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಕಾಜು ಮಸಾಲ ಕರಿಯನ್ನು ಮಾಡಲಿಕ್ಕೆ ಏನೆಲ್ಲ ಬೇಕಂತ ಹೇಳಿ ನೋಡೋಣ. ನಾನು ಇಲ್ಲಿ ಎರಡು ದಪ್ಪ ಉಳ್ಳಾಗಡ್ಡಿಯನ್ನು ಉಂದಂಗೆ ಹೆಚ್ಚಿ ಇಟ್ಕೊಂಡಿನಿ. ಮತ್ತು ಹುಳಿ ಟೊಮೆಟೊ ಆದರೆ ನೀವು ಒಂದು ತೊಗೋರಿ, ಇಲ್ಲಾಂದ್ರೆ ಎರಡು ತೊಗೊಂಡ್ರು ನಡೆಯುತ್ತೆ. ಇಲ್ಲಿ ನಾನು ಒಂದು ಟೊಮೆಟೊನ ತೊಗೊಂಡಿನಿ. ಇಲ್ಲಿ ನೋಡ್ರಿ ಒಂದು 100 ಗ್ರಾಮ್ ಆಗುವಷ್ಟು ನಾನು ಕಾಜುವನ್ನು ಅರ್ಧ ಅಂದ್ರೆ ಕಟ್ ಮಾಡಿ ಇಟ್ಕೊಂಡಿನಿ. ಮಸಾಲೆ ಐಟಮ್ ನೋಡ್ರಿ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿನಿ. ಆಮೇಲೆ ಧನಿಯಾ ತೊಗೊಂಡಿನಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿಯನ್ನು ತೊಗೊಂಡಿನಿ. ಆಮೇಲೆ ಅಚ್ಚ ಖಾರದ ಪುಡಿ, ಆಮೇಲೆ ಅರಿಶಿಣ ಪುಡಿ, ಗರಂ ಮಸಾಲ, ಆಮೇಲೆ ಕಸೂರಿ ಮೆಂತಿ ಇವಿಷ್ಟವನ್ನು ನಾನು ತೊಗೊಂಡು ಸೈಡ್ ಇಟ್ಕೊಂಡಿನಿ. ಆಮೇಲೆ ಮತ್ತು ಉಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ತೊಗೊಂಡಿನಿ. ಆಮೇಲೆ ಇದಕ್ಕೆ ನಾನು ಇವಾಗ ತುಪ್ಪವನ್ನು ಇಟ್ಕೊಂಡಿನಿ ಮತ್ತು ಎಣ್ಣೆಯನ್ನು ಇಟ್ಕೊಂಡಿನಿ. ಹಾಗಿದ್ರೆ ಇದನ್ನ ಇವಾಗ ಫಸ್ಟಿಗೆ ನಾವು ಎಲ್ಲ ಮಸಾಲೆ ಐಟಮನ್ನು ತುಪ್ಪೊಳಗೆ ಹುರ್ಕೊಳ್ಳೋಣ ಬರ್ರಿ. ಇವಾಗ ನೋಡಿ, ನಾನು ಗ್ಯಾಸ್ ಮೇಲೆ ಏನೈತಿ ಒಂದು ಕಡಾಯನ್ನು ಇಟ್ಕೊಂಡಿನಿ. ಅದಕ್ಕೆ ನಾನು 1-2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿನಿ. ನಾವು ಗ್ಯಾಸನ್ನು ಸ್ವಲ್ಪ ಸ್ಲೋ ಮೋಡಲ್ಲೇ ಇಡೋಣ. ಇವಾಗ ಇದು ತುಪ್ಪ ಎಲ್ಲ ಕರಿದಾದ್ಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ಇದನ್ನು ನಾವು 2-3 ನಿಮಿಷ ಅಂದರೆ ಸ್ವಲ್ಪ ಕಪ್ಪಾಗುವವರೆಗೂ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳೋಣ. ಇಲ್ಲಿ ನೋಡ್ತಿರ್ಬೋದು, ಇವಾಗ ಕಲರ್ ಕಪ್ಪಾಗಿದೆ. ಸೊ ಇವೆಲ್ಲ ಹುರಿದಾದ್ಮೇಲೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಕಡಾಯಿಯೊಳಗೆ ಉಳಿದಿರುವಂಥ ಅದೇ ಒಂದು ತುಪ್ಪ ಒಳಗೆ ನಾವು ಇವಾಗ ಎಲ್ಲ ಮಸಾಲೆ ಐಟಮನ್ನು ಹಾಕಿ ಫ್ರೈಯನ್ನು ಮಾಡ್ಕೊಳ್ಳೋಣ. ಇವಾಗ ಇದೆಲ್ಲ ಫ್ರೈ ಆಗೈತೆ. ಸೊ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಹಾಕಿ ಲೋ ಫ್ಲೇಮಲ್ಲಿ ಬರೋತ ನಾನು ಸ್ವಲ್ಪ ಹುರಿನು. ಯಾಕಂದರೆ ಉಳ್ಳಾಗಡ್ಡಿ ಪೂರ್ತಿ ಕಪ್ಪಾಗುತ್ತೆ, ನಾನು ಹುರಿನು ಸ್ವಲ್ಪ ಕಂದು ಬಣ್ಣ ಬರಬೇಕು. ಇದೆಲ್ಲ ಫ್ರೈ ಆಗೈತಿ. ಇದನ್ನು ನಾವು 5 ನಿಮಿಷ ಆರಾಕ್ ಬಿಟ್ಟು ನಂತರ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇವಾಗ ಆರೈತಿದ್ದು, ಸೊ ಹಂಗಾಗಿ ನಾನು ಮಿಕ್ಸಿ ಜಾರಲ್ಲಿ ಹಾಕೊಳಕತ್ತೀನಿ. ಇದಕ್ಕೆ ನಾವು ಒಂದು ಸ್ವಲ್ಪ ಹುರ್ಕೊಂಡಿರುವಂಥ 7-8 ಗೋಡಂಬಿಯನ್ನು ಹಾಕ್ಕೊಂಡು ಇದನ್ನು ಇವಾಗ ಪೂರ್ತಿ ತರಿತರಿಯಾಗಿ ನಾವು ಪೇಸ್ಟ್ ಮಾಡಬೇಕು. ಇದೇ ಒಂದು ಪೇಸ್ಟಿಗೆ ನಾವು ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡಕತ್ತೀನಿ. ಇದನ್ನು ಬೇಕಿದ್ರೆ ನಾವು ತುಪ್ಪೊಳಗೂ ಸಹಿತ ಹುರ್ಕೋಬೋದು. ಸೊ ನಾನು ಇಲ್ಲೇನು ಹುರ್ಕೊಂಡಿಲ್ಲ. ಆಮೇಲೆ ಇದನ್ನು ನಾವು ತರಿತರಿಯಾಗಿ ರುಬ್ಬೋಕ್ಕಿಂತನೂ ಪೂರ್ತಿ ಪೇಸ್ಟಾಗಿ ಮಾಡ್ಕೊಳ್ಳೋದ್ರಿಂದ ಇದು ತಿನ್ನೋಕ್ಕೂ ಟೇಸ್ಟ್ ಹತ್ತೈತಿ. ಇವಾಗ ಮಸಾಲೆಯನ್ನು ನಾವು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿವಿ. ಹಾಗಿದ್ರೆ ಇದಕ್ಕೆ ಯಾವ ರೀತಿಯಾಗಿ ಒಗ್ಗರಣೆಯನ್ನು ಕೊಡೋದು ಅಂತೇಳಿ ನೋಡೋಣ. ನಾ ಇಲ್ಲಿ ಒಂದು ಕಡಾಯಿಗೆ ಏನೈತಿ 3 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳಕತ್ತೀನಿ. ಇದನ್ನು ನಾವು 1-2 ನಿಮಿಷ ಇದಕ್ಕೆ ಕಾಯಕ ಬಿಡೋಣ. ಇವಾಗ ನೋಡ್ತಿರ್ಬೋದು ನೀವು, ಎಣ್ಣೆ ಕಾದೈತಿ. ಇದಕ್ಕೆ ನಾವು ಅಚ್ಚ ಖಾರದ ಪುಡಿ, ಅರಿಶಿಣ ಪುಡಿ, ಆಮೇಲೆ ಗರಂ ಮಸಾಲ ಇಷ್ಟನ್ನು ಹಾಕೊಳ್ಳೋಣ. ಇವಾಗ ಗರಂ ಮಸಾಲ ಫಸ್ಟಿಗೆ ಸ್ವಲ್ಪನೇ ಹಾಕೊಳ್ಳೋಣ. ಉಳ್ಕಿದ್ದು ನಾವು ಎಲ್ಲವನ್ನು ಎಣ್ಣೆ ಒಳಗನೆ ಹಾಕೊಳ್ಳೋಣ. ಈಗ ಎಣ್ಣೆ ಒಳಗೆ ಹಾಕೋದ್ರಿಂದ ಇದಕ್ಕೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಆಮೇಲೆ ಟೇಸ್ಟ್ ಕೂಡ ಬರುತ್ತೆ. ಇದನ್ನು ಇವಾಗ 1-2 ನಿಮಿಷ ನಾವು ತಿರುಗಾಡೋಣ ಎಣ್ಣೆ ಒಳಗೆ. ಇದು ಎಣ್ಣೆ ಒಳಗೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗೈತಿ. ಸೊ ಇದಕ್ಕೆ ನಾವು ಫಸ್ಟಿಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುತ್ತೆ ಎಲ್ಲ ಮಸಾಲೆ ಐಟಮನ್ನು ಎಣ್ಣೆ ಒಳಗೆ ಹಾಕಿ ಮತ್ತೊಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ತಿರುಗಾಡೋಣ. ಯಾಕಂದರೆ ಎಣ್ಣೆದು ಎಲ್ಲ ಕುಡ್ಕೋಬೇಕಂತ ಹೇಳಿ. ಇದನ್ನ ಎಲ್ಲವನ್ನು ತಿರುಗಾಡಾದ್ಮೇಲೆ ಇದಕ್ಕೆ ನಾವು ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಭಾಳ ತೆಳುನೂ ಬೇಡ ಮತ್ತು ಭಾಳ ಗಟ್ಟಿನೂ ಬೇಡ, ಒಂದು ಮೀಡಿಯಮ್ ಲೆವೆಲಲ್ಲಿ ನಾವು ಇದನ್ನು ನೀರನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತಿರುಗಾಡೋಣ. ಇಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳಕತ್ತೀನಿ. ಇದನ್ನೆಲ್ಲವನ್ನು ಇವಾಗ ನಾವು ಮತ್ತೆ ತಿರುಗಾಡೋಣ. ಇವಾಗ ಎಲ್ಲ ತಿರುಗಾಡಾದ್ಮೇಲೆ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳಕತ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡಿರಿ. ಇದಕ್ಕೆ ನಾ ಇವಾಗ ಮೇಲೆ ಸ್ವಲ್ಪ ಕಸೂರಿ ಮೆಂತಿಯನ್ನು ಹಾಕ್ಕೊಳಕತ್ತೀನಿ. ಹಾಗೆ ಇನ್ನೊಂದು ಸ್ವಲ್ಪ ನಾವು ಗರಂ ಮಸಾಲ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೊಳತ್ತೀನಿ. ಮೇಲೆ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲವನ್ನು ನೀಟಾಗಿ ನಾವು ಮಿಕ್ಸನ್ನು ಮಾಡಿಕೊಂಡು ಒಂದು ನೋಡ್ರಿ ಯಾವ ರೀತಿಯಾಗಿ ತೆಳುವಾಗಿ ಕನ್ಸಿಸ್ಟೆಂಟ್ ಐತೆ ಅಂತ ಹೇಳಿ. ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಮೇಲೆ ಮುಚ್ಚಿ ನಾವು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಳೋಣ. ಇವಾಗ ನೋಡಿ, ಇದು ಕುದಿಲಾಕತ್ತೈತಿ. ಯಾವ ರೀತಿಯಾಗಿ ಕುದಿಯತೈತಿ ಅಂತ ನೋಡ್ಬೋದು. ಇದನ್ನು ನಾವೆಲ್ಲ ಇನ್ನೊಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಿಂದ ಎಲ್ಲವನ್ನು ತಕ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ನಾವು ಮೊದಲೇ ಹುರ್ಕೊಂಡಿರುವಂತಹ ಗೋಡಂಬಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಗೋಡಂಬಿಯನ್ನು ಆ್ಯಡ್ ಮಾಡಿದ ಆದಮೇಲೆ ಇದನ್ನು ಮತ್ತೆ ಒಂದು 10 ನಿಮಿಷ ಅಷ್ಟೇ ನಾವು ಇದನ್ನ ಮತ್ತೆ ಲೋ ಫ್ಲೇಮಲ್ಲಿಟ್ಟು ಕುದಿಲಿಕ್ಕೆ ಬಿಡೋಣ. ಇವಾಗ ನೋಡಿ, ಇದು
ಪೂರ್ತಿಯಾಗಿ ಕುದ್ದೈತಿ ನೋಡ್ರಿ. ಎಣ್ಣೆ ಕೂಡ ಬಿಟ್ಕೊಂಡೈತಿ, ಯಾವ ರೀತಿಯಾಗಿ ನಿಮಗೆ ಕಾಣ್ತಿರ್ಬೋದು. ಇದನ್ನು ನಾವು ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿಯನ್ನು ಮೇಲೆ ಆ್ಯಡ್ ಮಾಡೋಣ. ಫೈನಲಿ ಕಾಜು ಮಸಾಲ ರೆಡಿ ಆಗೈತಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಈಗ ಫಸ್ಟ್ ಟೈಮ್ ನೋಡಾಕತ್ತೀರಿ, ದಯವಿಟ್ಟು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗಿದ್ರೆ ಫೈನಲಿ ಕಾಜು ಮಸಾಲ ಯಾವ ರೀತಿ ಆಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ, ಟ್ರೈ ಕೂಡ ಮಾಡಿರಿ. ಇದೇ ರೀತಿ ವೆರೈಟಿ ರೆಸಿಪೀಸ್ಗಾಗಿ ನನಗೆ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.